ರೀಸೆಂಟಾಗಿ 3 ಡೇಸ್ ಬ್ಯಾಕು ಒಕ್ಲೇರಿನಲ್ಲಿ 3 ಬೋರ್ವೆಲ್ ಹಾಕಿದ್ದೀವಿ ಸರ್. ಮೂರಲ್ಲಿನೂ ನೀರು ಸಿಕ್ಕಿದೆ, ಚೆನ್ನಾಗಿ ಒಳ್ಳೆ ನೀರು ಸಿಕ್ಕಿದೆ. ಹಳೆ ಮೋಟ್ರ್ಗಳೇನು ಅದಕ್ಕೆ ಹಾಕ್ತೀವಿ, ಪ್ಲಸ್ ಪೈಪ್ಸ್ ಏನಾದ್ರು ಶಾರ್ಟೇಜು, ಆಮೇಲೆ ಕೇಬಲ್ ಶಾರ್ಟೇಜ್ ಇದ್ದಾಗ ಅದು ಇಮಿಡಿಯೇಟ್ ಮಾಡ್ಕೋಬೇಕಾಗ್ತದೆ. ಗ್ರಾಮ ಪಂಚಾಯತಿ ಇದೆಲ್ಲ JJM ಯಾವುದೊಂದು ಫಂಡ್ಸಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಆಮೇಲೆ ಏನಾಗುತ್ತೆ, ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ನಾವು ಇವತ್ತು ಒಂದು 10 ವಿಲೇಜ್ಗೆ ಬೋರ್ ಇಲ್ಲ, ನೀರಿಲ್ಲ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇವತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಅಪ್ರೂವಲ್ ಆಗಿ ನಿಮಗೆ ಬಂದ್ಬಿಡುತ್ತೆ, ಇಲ್ಲಿಂದ ಕಮಿಟಿಯಿಂದ ಕರೆದ್ವಿ. ನಾಳೆ ಇನ್ನೊಂದು 2-3 ಬೋರ್ವೆಲ್ ನಿಂತೋಗುತ್ತೆ ನೀರು, ನೆಕ್ಸ್ಟ್ ಡೇನೇ ನಿಂತೋಗುತ್ತೆ. ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗೋದಿಲ್ಲ, ಯಾವತ್ತು ಎಲ್ಲಿ ನಿಂತೋಗುತ್ತೆ, ಯಾವತ್ತು ಎಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಆದರೆ ಇನ್ನೊಂದು ಆವಾಗ ನಾವು ಮಾಡಬೇಕಂದ್ರೆ ಔಟ್ ಆಫ್ ದಿ ಆ್ಯಕ್ಷನ್ ಪ್ಲಾನೇ ಮಾಡಬೇಕಾಗ್ತದೆ, ಅದಕ್ಕೂ ಸ್ವಲ್ಪ ತಾವು ಪರ್ಮಿಷನ್ನ ಇದು ಮಾಡಬೇಕು. ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಮಾಡಿ ಅದೇನಿದೆ ಲೀಗಲ್ ಆಗಿ ಯಾರ್ಯಾರು ನೋಡ್ಕೋಬೇಕು ಏನು ಅದನ್ನೆಲ್ಲ ಡ್ರಿಲ್ಲಿಂಗ್ ಆಗ್ಬೋದು, ಇಲ್ಲ ಹೊಸ ಮೋಟರ್ ತಗೊಳ್ಳೋದು, ಇನ್ನೊಂದು ಯಾವುದೇ ಆಗ್ಬೋದು. ಯಾಕಂದರೆ ಇವಾಗ ನಾವು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕು, ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ತಮ್ಮ ಹಂತಕ್ಕೆ ಬರಬೇಕು, ಅಲ್ಲಿ ಅಪ್ರೂವಲ್ ಆಗಬೇಕು, ಹೋಗಬೇಕು. ಅದು ಸ್ವಲ್ಪ ಪ್ರೋಸೆಸ್ ಆಗುತ್ತೆ, ಮಿನಿಮಮ್ ಒಂದು 50 ಡೇಸ್ ಆಗೇ ಆಗುತ್ತೆ. ಇಲ್ಲಿ ಅಷ್ಟವರೆಗೂ ಜನಕ್ಕೆ ನೀರು ಏನು ಮಾಡೋದು ನಾವು. ಅದರಿಂದ ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಏನಾದರೂ ಬಂದಾಗ ಅದನ್ನು ನಾವು ಇಮಿಡಿಯೇಟ್ ಆಗಿ ತೊಗೊಳ್ಳೋದಕ್ಕೆ ಒಂದು ಅವಕಾಶ ಆಗಬೇಕು. ಆಮೇಲೆ JJM ಅವ್ರದ್ದು ಎಷ್ಟು ಬೋರ್ವೆಲ್ ಹಾಕಿದ್ದಾರೆ, ಇಮಿಡಿಯೇಟ್ ಆಗಿ ಅದಕ್ಕೆಲ್ಲ ಅವರು ಮೋಟ್ರ್ ಪಂಪ್ಸ್ ಹಾಕಿ ಅವರು ಇಮಿಡಿಯೇಟ್ ಆಗಿ ಕೊಡಬೇಕು. ಅಂದರೆ ಎಲೆಕ್ಟ್ರಿಸಿಟಿದು ಇದನ್ನು ಸ್ವಲ್ಪ JJM ವಿಚಾರ ಸ್ವಲ್ಪ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಆ ಬೋರ್ಸ್ ಏನು ಹಾಕಿದ್ದಾರೆ ಅದು ಪ್ಲಸ್ ಅದಕ್ಕೆ ಎಲೆಕ್ಟ್ರಿಸಿಟಿ ಕೊಟ್ಬಿಟ್ರೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಪ್ಲಸ್ ಬರುವಂಥ ಪ್ರಾಬ್ಲಮ್ಸನ್ನ ಇಮಿಡಿಯೇಟ್ ಆಗಿ ನಾವು ಅಟೆಂಡ್ ಮಾಡಿಕೊಂಡು ಅಟೆಂಡ್ ಮಾಡಿದ ತಕ್ಷಣ ಔಟ್ ಆಫ್ ದಿ ಆಕ್ಷನ್ ಕನ್ಬೇಕಾದ್ರೆ ನಾವು ಮಾಡ್ಕೊಂಡು ಆಮೇಲೆ ಬೇಕು ಟಾಸ್ಕ್ ಫೋರ್ಸ್ ಕಂಪ್ನಿನಲ್ಲಿ ಸೇರಿಸ್ಕೊಂಡು ಅದನ್ನ ಬಿಲ್ ಕೊಡುವಂಥದ್ದನ್ನು ನಾವು ಮಾಡ್ಕೋಬಹುದು. ಇದು ಮೇಯ್ನು ನೀರಿನ ವಿಚಾರದಲ್ಲಿ ಯಾವತ್ತು ನಮಗೆ ಇರುತ್ತೆ ನೀರು, ಯಾವತ್ತು ಇರಲ್ಲ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಯಾವಾಗ ನಿಂತೋಗುತ್ತೋ ಅದು ಇಮಿಡಿಯೇಟ್ ಆಗಿ ಆಲ್ಟರ್ನೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಏರ್ಪಾಟ್ ಮಾಡ್ಕೋಬೇಕು. ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಮಾಡಿ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿರ್ತೀರ, ಆಮೇಲೆ ಯಾವುದೋ ಒಂದು ಬೋರಲ್ಲಿ ಅವಶ್ಯಕತೆ ಬೇಕಾಗುತ್ತೆ ಅಲ್ವಾ, ನೀವು ಇನ್ನೊಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ಬೋದಾ? ಸರ್, ಕೋಲಾರ ಜಿಲ್ಲೆಯಲ್ಲಿ ಏನಾಗಿದೆ ಸರ್, ಈಗ ಮಾನ್ಯ ಶಾಸಕರು ಹೇಳಿದ ಹಾಗೆ ಸೊ ಯಾವುದೋ ಒಂದು ಪ್ರದೇಶ, ಯಾವುದೋ ಒಂದು ತಾಲೂಕು, ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಟಾಸ್ಕ್ ಫೋರ್ಸ್ ಅಲ್ಲಿ ಒಂದು 10 ಬೋರ್ವೆಲ್ ಅನ್ನ ರೆಕಮೆಂಡ್ ಮಾಡಿ ಕಳಿಸಿರ್ತಾರೆ ಸರ್ ಈ ದಿವಸ. ನಾಳೆ ಮತ್ತೊಮ್ಮೆ ಇನ್ನೂ 2 ವಿಲೇಜು, 3 ವಿಲೇಜು, 4 ವಿಲೇಜು ನೀರು ಕಡಿಮೆ ಆದಾಗ ಸರ್ ಮತ್ತೊಮ್ಮೆ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದೇನ ಸರ್, ಮತ್ತೊಮ್ಮೆ ತಾವು ಇನ್ನೊಂದು ಟಾಸ್ಕ್ ಫೋರ್ಸ್ ಮಾಡಿ ಸರ್ ಅದನ್ನು ಬೋರ್ವೆಲ್ಸ್ ಕೊಡ್ದಿರೋದು ಏನಿದೆ ಅದು ಅವತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಆಗಿ ಆಮೇಲೆ ಆವಾಗಿದ್ದಂಥ DC ಅವರು ಬೋರ್ವೆಲ್ ಹಾಕದೇ ಇದ್ರೆ ಅವ್ರ ಮೇಲೆ ಚಾರ್ಜ್ ಮಾಡ್ತೀನಿ ಅಂತೇಳಿ ಈ ಕೊರೋನಾ ಟೈಮಲ್ಲಿ ಎಲ್ಲ ಬೋರ್ವೆಲ್ ಹಾಕ್ತಾರೆ. ಹೆಚ್ಚು ಕಮ್ಮಿ 30-40 ಕೋಟಿ ಚಿಲ್ಲರೆ ಬೋರ್ವೆಲ್ದು ದುಡ್ಡು ಪೆಂಡಿಂಗ್ ಇದೆ. ಅದು ಸರ್ಕಾರದ ಹಂತದಲ್ಲಿದೆ, ಅದರಲ್ಲಿ ಇದು ಇದೆ, ನನಗೆ ಗೊತ್ತಿದೆ, ಇದೆಲ್ಲ ಮ್ಯಾಟೆಲ್ಲ ಗೊತ್ತಿದೆ. ಎಲ್ಲ ಜಿಲ್ಲೆದೆಲ್ಲ ಇದೆ, ಎಲ್ಲ ತಾಲೂಕು ಇದೆ, ಒಂದು ತಾಲೂಕು ಅಂತ ಎಲ್ಲ ತಾಲೂಕು ಇದೆ. ಅದನ್ನ ಸ್ವಲ್ಪ ಪರ್ಸನಲ್ ಆಗಿ ನೋಡ್ಬೇಕು ಸರ್. ನಾವು ತುಂಬ ಸಲ ಹೇಳಿದ್ದೀವಿ, ತುಂಬ ಸಲ ಮೀಟಿಂಗಲ್ಲಿ ಆಗಿದೆ, ಗೌರ್ಮೆಂಟ್ ಹಂತದಲ್ಲೂ ಹೇಳಿದ್ದೀವಿ, ಗೌರ್ಮೆಂಟ್ ಹಂತದಲ್ಲೂ ಇದೆ. ಅದು 2 ಸಲ 3 ಸಲ ಇನ್ಸ್ಪೆಕ್ಷನ್ಸು ಆಗಿದೆ. ಅದನ್ನ ಒಂದು ಕಡೆ ಇದೆ ಸರ್, ಪಾಪ ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲ ಈ ಬೋರ್ವೆಲ್ ಗಾಡಿಗಳು. ಹೌದು ಸರ್, ಹೌದು ಹೌದು